ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 86. ಒಡವೆ ಅಂಗಡಿಯ ಒಳ ಹೊಕ್ಕ ಅಭಿ ತಾಳಿ ಸರ ಖರೀದಿಸಿ ಬಿಲ್ ಪೇ ಮಾಡಿ ಬೈಕ್ ಬಳಿ ಹೋದಾಗ ಪ್ರಾದ್ಯ ಮುಖ ನೋಡಿದ. ಅವಳ ಮುಖದಲ್ಲಿ ಚಿಂತೆ ಇರೋದು ಗಮನಿಸಿದವ ಅವಳಲ್ಲೇನು ಕೇಳಲು ಹೋಗಲಿಲ್ಲ. ತಡವಾಗಿದ್ದರಿಂದ ಅಲ್ಲಿಯ ಹೋಟೆಲ್ ಒಂದರ ಒಳಗಡೆ ಹೋಗಿ ಇಬ್ಬರಿಗೂ ಊಟ ಆರ್ಡರ್ ಮಾಡಿ ಫೋನ್ ನೋಡುತ್ತಾ ಕೂತ. ಅವನಿಗೆ ಎದುರಾಗಿ ಕೂತಿದ್ದ ಪ್ರಾದ್ಯ ಅಭಿ ಮುಖ ನೋಡಿದಳು. ಅಭಿ, ಮನೆಯವರು ಒಪ್ಪದೆ ನಾವು ಮದುವೆ ಆಗೋದು ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ ಹೇಳಿದಳು. ನಿನ್ಗೆ ನನ್ ಜೊತೆ ಮದ್ವೆ ಆಗೋದು ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳು, ಕತೆ ಎಲ್ಲ ಹೇಳ್ಬೇಡ, ಫೋನ್ ನೋಡುತ್ತಲೇ ಉತ್ತರಿಸಿದ. ನೀನ್ ಯಾಕೀಗೆ? ನಾನ್ ಯಾಕೆ ಬೇಡ ಅಂತ ಹೇಳ್ತಿದ್ದೀನಿ ಅಂತ ಗೊತ್ತಿದ್ದು ಏನೇನೋ ಮಾತಾಡ್ತೀಯಲ್ಲ, ಕಣ್ಣಂಚಲ್ಲಿ ಜಿನುಗಿದ ನೀರು ಒರೆಸಿಕೊಳ್ಳುತ್ತಾ ಕೇಳಿದಳು. ಈಗ ಹೋಗಿ ನಿನ್ನ ಅಪ್ಪನ ಹತ್ತಿರ ನಿಂಗೂ ನಂಗೂ ಮದ್ವೆ ಮಾಡಿಸಿ ಅಂತ ಹೇಳಿದ್ರೆ ಕುಣ್ಕೊಂಡ್ ಬಂದು ನಮ್ಮಿಬ್ಬರಿಗೂ ಮದ್ವೆ ಮಾಡ್ತಾರೆ ಅಂದ್ಕೊಂಡಿದ್ಯಾ? ಅವ್ರು ಒಪ್ಪಲ್ಲ ಅಂತ ಗೊತ್ತಿದ್ದು ಮತ್ತೆ ಹೋಗಿ ಅವ್ರ ಕೈ ಕಾಲು ಹಿಡಿಯೋಕೆ ನಂಗೇನು ಹುಚ್ಚ? ನಿಂಗೆ ಮದ್ವೆ ಬೇಡ ಅಂದ್ರೆ ನನ್ನೊತ್ತಾಯ ಏನಿಲ್ಲ. ಎಲ್ಲ ಮುಗಿದ್ಮೇಲೆ ನೀನೇ ಮದ್ವೆ ಬೇಡ ಅಂದ್ರೆ ನಾನ್ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ಒಂದು ಸಲ ನಿನ್ ಮೇಲಿದ್ದ ಭಾವನೆಗಳೆಲ್ಲ ಸತ್ತು ಹೋಗಿತ್ತು. ನನ್ನಿಂದಾದ ತಪ್ಪಿಗೆ ಈಗ ಮತ್ತೆ ಬಲವಂತವಾಗಿ ಭಾವನೆಗಳನ್ನ ಬೆಳೆಸ್ಕೊತಾ ಇದ್ದೀನಿ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ವೇಟರ್ ತಂದು ಕೊಟ್ಟ ಊಟ ಮಾಡುತ್ತಾ ಹೇಳಿದ ಅಭಿ. ನಿನ್ ಮನಸ್ಸು ಕಲ್ಲು ಅಂತ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು. ಅವನನ್ನು ನೋಡುತ್ತಾ ಹೇಳಿದವಳು ತಲೆ ತಗ್ಗಿಸಿ ಕಣ್ಣೊರೆಸಿಕೊಂಡಳು. ಮತ್ತೆ ಅವನೇನು ಮಾತಾಡಲು ಹೋಗಲಿಲ್ಲ. ಅವ ಊಟ ಮಾಡಿ ಮುಗಿಸಿದರೆ ಅವಳು ಒಂದು ತುತ್ತು ತಿನ್ನಲಿಲ್ಲ. ಊಟ ಮಾಡು ಪ್ರಾದ್ಯ ಹೇಳಿದನವ. ಒಂದು ತುತ್ತು ತಿನ್ನದೆ ಅಲ್ಲಿಂದ ಎದ್ದು ಹೋದಳು ಪ್ರಾದ್ಯ. ಅದೇ ಊಟನ ಪಾರ್ಸೆಲ್ ಕಟ್ಟಿಸಿಕೊಂಡು ಬಿಲ್ ಕೊಟ್ಟು ಹೋಟೆಲ್ನಿಂದ ಹೊರಟ ಅಭಿ. ಪಾರ್ಸೆಲ್ ಪ್ಲಾಸ್ಟಿಕ್ ಬೈಕ್ನ ಹ್ಯಾಂಡಲ್ಗೆ ಸಿಕ್ಕಿಸಿ ಬೈಕ್ ಸ್ಟಾರ್ಟ್ ಮಾಡಿದಾಗ ಅವನ ಹಿಂದೆ ಹತ್ತಿ ಕೂತಳು ಪ್ರಾದ್ಯ. ಬೈಕ್ ಮುಂದಕ್ಕೋಡಿಸುತ್ತಾ ಇದ್ದವ ಹಿಂದೆ ಕೂತಿದ್ದ ಪ್ರಾದ್ಯನ ಬೈಕ್ನ ಕನ್ನಡಿಯಲ್ಲಿ ನೋಡಿದಾಗ ಕತ್ತಲಿದ್ದರೂ ಅವಳು ಅಳುತ್ತಿರುವುದು ಸ್ಪಷ್ಟವಾಗಿ ಕಾಣಿಸಿತು. ಮತ್ತೆ ಅವಳ ಕಣ್ಣೀರು ಅವನ ಕಲ್ಲು ಹೃದಯವನ್ನು ಕರಗಿಸಿತು. ಬೈಕ್ನ ವೇಗ ಕಮ್ಮಿ ಮಾಡಿದವ ಅವನ ಎಡಗೈಯಿಂದ ಹಿಂದಿಂದ ಅವಳ ಕೈ ಹಿಡಿದುಕೊಂಡ. ಅವಳು ಬಿಡಿಸಿಕೊಳ್ಳಲು ನೋಡಿದರೂ ಅವಳಿಂದ ಆಗಲಿಲ್ಲ. ಸುಮ್ಮನಾದವಳ ಕೈ ಹಿಡಿದೆಳೆದಾಗ ಅವಳ ಕೆನ್ನೆ ಅವನ ಬೆನ್ನಿಗೊರಗಿಸಿತು. ಅವಳ ಕೈ ಇನ್ನೂ ಅವನ ಹಿಡಿತದಲ್ಲಿದ್ದರಿಂದ ಅವಳು ಮತ್ತೆ ಬಿಡಿಸಿಕೊಳ್ಳಲು ಹೋಗಲಿಲ್ಲ. ಅವನ ಬೆನ್ನಿಗೆ ಕೆನ್ನೆ ತಾಗಿಸಿ ಕಣ್ಮುಚ್ಚಿ ಕೂತಳು. ನನ್ ಮನೆಯಲ್ಲೂ ನಾನು ನಮ್ಮಿಬ್ಬರ ಬಗ್ಗೆ ಹೇಳೋ ಆಗಿಲ್ಲ. ನನ್ನಿಬ್ಬರು ಅತ್ತೆಯಂದಿರು ಅವರ ಮಗಳನ್ನ ನಂಗೆ ಕೊಟ್ಟು ಮದುವೆ ಮಾಡೋಕೆ ಕಾಯ್ತಿದ್ದಾರೆ. ನಮ್ ಮದುವೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ಅಮ್ಮಮ್ಮನಿಗೆ ವಿಷಯ ಹೇಳ್ತೀನಿ. ನನ್ ಖುಷಿಗೆ ಅವರು ಯಾವತ್ತೂ ಅಡ್ಡಿ ಆಗಲ್ಲ ಹೇಳಿದ. ಅವಳು ಮೌನ ಮುರಿಯಲಿಲ್ಲ. ಮನೆ ಮುಂದೆ ಬೈಕ್ ನಿಲ್ಲಿಸಿದಾಗ ಬೈಕ್ ನಿಂದ ಇಳಿದು ಸೀದಾ ಮನೆ ಒಳಗೆ ನಡೆದಳು ಪ್ರಾದ್ಯ. ಶಾಪಿಂಗ್ ಮಾಡಿದೆಲ್ಲವನ್ನು ಒಳಗಿಟ್ಟು ಅವನು ರಾಘವ್ಗೆ ಸಿಗಲು ಅವನ ರೂಮ್ ಬಳಿ ನಡೆದ. ನಂಗೆ ನೀನೊಂದು ಬಿಡಿಸಲಾಗದ ಒಗಟು ಅಭಿ. ನಿನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅವನು ಹೋಗಿದ್ದು ನೋಡಿದಳು. ಬಾಗಿಲು ಮುಚ್ಚಿ ಕೋಣೆಗೆ ನಡೆದಾಗ ಅವಳ ಫೋನ್ ಸದ್ದು ಮಾಡುತ್ತಿತ್ತು. ಯಾರು ಕರೆ ಮಾಡುತ್ತಿರುವುದೆಂದು ನೋಡಿದಾಗ ಪ್ರಾದ್ಯ ಮುಖ ಅರಳಿತು. ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡಳು ಪ್ರಾದ್ಯ. ಹಲೋ ಪ್ರಾದ್ಯ, ಎಲ್ಲೇ ಇದ್ಯಾ? ಬದುಕಿದ್ಯಾ ಅಲ್ವಾ? ಪ್ರಾದ್ಯ ಕರೆ ಸ್ವೀಕರಿಸುತ್ತಿದ್ದಂತೆ ಕೇಳಿದಳು ಸ್ವಾತಿ. ಬದುಕಿದ್ದೀನಿ ಗೂಬೆ ಹೇಳಿ ನಕ್ಕಳು ಪ್ರಾದ್ಯ. ಅಬ್ಬ ಥ್ಯಾಂಕ್ ಗಾಡ್. ನಿಂಗೆ ಮೊನ್ನೆಯಿಂದ ಅದೆಷ್ಟು ಕಾಲ್ ಮಾಡಿದೆ ಗೊತ್ತಾ? ಸ್ವಿಚ್ ಆಫ್ ಅಂತ ಬರ್ತಾ ಇದ್ದಿದ್ ನೋಡಿ ನೀನೆಲ್ಲೋ ನಂಬರ್ ಚೇಂಜ್ ಮಾಡಿರ್ಬೇಕು ಅಂತ ಅನ್ಕೊಂಡಿದ್ದೆ. ಹೇಗಿದ್ಯಾ ನೀನು? ಎಲ್ಲೋಗಿದ್ದೆ? ಒಂದ್ ಫೋನ್ ಇಲ್ಲ ಏನಿಲ್ಲ? ಸ್ವಾತಿ ಕೇಳಿದಳು. ನಾನು ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಫೋನ್ ಹಾಳಾಗಿತ್ತು, ಅದಕ್ಕೆ ಸ್ವಿಚ್ ಆಫ್ ಬರ್ತಾ ಇದ್ದಿದ್ದು ಹೇಳಿದಳು ಪ್ರಾದ್ಯ. ನಾನು ಚೆನ್ನಾಗಿದ್ದೀನಿ. ನಿನ್ ಫೋನ್ ಸರಿಯಾಯ್ತಲ್ಲ, ಒಳ್ಳೇದಾಯ್ತು. ನಂಗೆ ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತು ಪ್ರಾದ್ಯ ಸ್ವಾತಿ ಹೇಳಿದಾಗ. ಏನ್ ಹೆಲ್ಪ್ ಕೇಳಿದಳು ಪ್ರಾದ್ಯ. ನಂಗೆ ನಾಳೆ ಒಂದ್ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡೋದಿತ್ತು, ಅದಕ್ಕೆ ಬೆಂಗಳೂರಿಗೆ ಬರ್ತಿದ್ದೀನಿ. ನಾಳೆ ರಾತ್ರಿ ಒಂದಿನ ನಿನ್ ಮನೆಯಲ್ಲಿ ಉಳ್ಕೊಂಡ್ರೆ ನಿಂಗೆ ತೊಂದರೆ ಆಗುತ್ತಾ? ಸ್ವಾತಿ ಕೇಳಿದಾಗ. ಅಷ್ಟೇನಾ? ಅದರಲ್ಲಿ ತೊಂದ್ರೆ ಏನ್ ಬಂತು? ನೀನು ಬಾ ಸುಮ್ನೆ. ಫೋನ್ನಲ್ಲಿ ಮಾತಾಡುತ್ತಾ ಹೊರ ಬಂದ ಪ್ರಾದ್ಯಗೆ ಅಭಿ ತಂದಿಟ್ಟಿದ್ದ ಬ್ಯಾಗ್ ನೋಡಿದಾಗಲೇ ಅರಿವಾಗಿದ್ದು ಅವಳು ಅವಳ ಮನೆಯಲ್ಲಿ ಇಲ್ಲ ಅನ್ನೋದು. ಥ್ಯಾಂಕ್ಸ್ ಪ್ರಾದ್ಯ, ಇರು ನಿಂಗೆ ಮತ್ತೆ ಕಾಲ್ ಮಾಡ್ತೀನಿ. ಅಪ್ಪನಿಗೊಮ್ಮೆ ವಿಷಯ ಹೇಳಿಬಿಡ್ತೀನಿ ಹೇಳಿದ ಸ್ವಾತಿ ಕರೆ ತುಂಡರಿಸಿದಳು. ಅಯ್ಯೋ ದೇವ್ರೆ, ನಾನೀಗ ಮನೆಯಲ್ಲಿ ಇಲ್ಲ ಅಂತ ಇವಳಿಗೆ ಹೇಗೆ ಹೇಳೋದು? ಒಂದೇ ದಿನದ ಮಟ್ಟಿಗೆ ಅಲ್ವಾ ಬರ್ತಾ ಇರೋದು, ಇಲ್ಲಿಗೆ ಕರೆಸ್ಕೊಂಡ್ರೆ ಹೇಗೆ? ಅಭಿಗೆ ಸ್ವಾತಿನ ಕಂಡ್ರೆ ಆಗಲ್ಲ, ಅವನಲ್ಲಿ ಹೇಗೆ ಹೇಳಿ? ಅಲ್ಲೂ ಕಡೆಯುತ್ತ ಯೋಚಿಸುತ್ತಿದ್ದಳು ಪ್ರಾದ್ಯ. ಅವಳಿಗೆ ಬಾ ಅಂತ ಹೇಳಿ ಮತ್ತೆ ಬೇಡ ಅಂತ ಅಂದ್ರೆ ಚೆನ್ನಾಗಿರಲ್ಲ. ಹೇಗಾದ್ರೂ ಮಾಡಿ ಅಭಿ ಹತ್ತಿರ ಒಂದು ದಿನದ ಮಟ್ಟಿಗೆ ಅವಳನ್ನು ಇಲ್ಲಿರೋಕೆ ಒಪ್ಪಿಸ್ಬೇಕು ಅಂದುಕೊಂಡ ಪ್ರಾದ್ಯ ಕೂಡಲೇ ಅಭಿಗೆ ಕರೆ ಮಾಡಿದಳು. ಕತೆ ಮುಂದುವರಿಯುವುದು.
ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.